ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾನೆ. ನಡು ರಸ್ತೆಯಲ್ಲಿ ನೇತರ ಹೊಳೆ ಹರಿದಿದೆ. ಸುಹಾಸ್ ಶೆಟ್ಟಿ ನೇತರು ಹರಿದ ಸ್ಥಳ, ಹತ್ಯೆ ನಡೆದ ಸ್ಥಳ ಏನಿದೆ ಆ ಸ್ಥಳದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ. ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ. ಇಲ್ಲಿ ಹತ್ಯೆ ನಡೆದಿರುವಂಥದ್ದು ನೋಡ್ಬೋದು. ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಅನ್ನುವಂಥ ಜಂಕ್ಷನ್. ಇದು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದಷ್ಟು ಸ್ನೇಹಿತರು ಈ ಕಡೆ ಅಂದರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ರು. ಇನೋವಾ ಕಾರ್ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇದ್ರು. ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು. ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಅವರೊಂದು ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ. ಅಂದರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ. ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ. ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತಹ ತಲ್ವಾರನ್ನು ಕೂಡ ಬೀಗ್ತಾರೆ. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಅಂದರೆ ಆ ಒಂದು ಬಜ್ಪೆ ಭಾಗದಿಂದ ಬಂದು ಈ ಒಂದು ಸೆಲೂನ್, ಇದು ಕಿನ್ನಿಪದವಿನಲ್ಲಿರುವಂತಹ ಸೆಲೂನ್, ಈ ಒಂದು ಸೆಲೂನ್ಗೆ ತಮ್ಮ ಇನೋವಾವನ್ನು ಹೊಕ್ಕಿಸಿರುವಂಥದ್ದೇ ಪ್ರಾಣ ರಕ್ಷಣೆಗಾಗಿ ಆ ಇನೋವಾವನ್ನು ಈ ಒಂದು ಸೆಲೂನ್ನ ಒಳಗೆ ಹೊಕ್ಕಿಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸೆಲೂನಲ್ಲಿ ಯಾರು ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಸೆಲೂನ್ನ ಒಳಗೆ ಇನೋವಾವನ್ನು ತಂದು ಬಳಿಕ ಸೆಲೂನ್ನ ಹಿಂಬದಿಯ ಏನು ಬಾಗಿಲು ಇದೆ ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು. ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವನನ್ನು ಇಲ್ಲೇ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಸುಮಾರು 5-6 ಮಂದಿ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಒಂದಷ್ಟು ಜಾಗ ಇದೆ, ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಬಂದು ಇಲ್ಲಿ ಅಂದರೆ ನೀವೀಗ ಮಣ್ಣು ಹಾಕಿರುವಂಥ ಒಂದು ಸ್ಥಳವನ್ನು ನೋಡ್ತೀರಿ. ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಹತ್ಯೆಯನ್ನು ನಡೆಸಿರುವಂಥದ್ದು. ಸುಹಾಸ್ ಶೆಟ್ಟಿ ಏನು ಇಲ್ಲೇ ಸಮೀಪದ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಅಲ್ಲಿಯೇ ಒಂದಷ್ಟು ಜನ ಗಮನಿಸುತ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾನೆ. ನಡು ರಸ್ತೆಯಲ್ಲಿ ನೇತರ ಹೊಳೆ ಹರಿದಿದೆ. ಸುಹಾಸ್ ಶೆಟ್ಟಿ ನೇತರು ಹರಿದ ಸ್ಥಳ, ಹತ್ಯೆ ನಡೆದ ಸ್ಥಳ ಏನಿದೆ ಆ ಸ್ಥಳದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ. ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ. ಇಲ್ಲಿ ಹತ್ಯೆ ನಡೆದಿರುವಂಥದ್ದು ನೋಡ್ಬೋದು. ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಅನ್ನುವಂಥ ಜಂಕ್ಷನ್. ಇದು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದಷ್ಟು ಸ್ನೇಹಿತರು ಈ ಕಡೆ ಅಂದರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ರು. ಇನೋವಾ ಕಾರ್ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇದ್ರು. ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು. ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಅವರೊಂದು ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ. ಅಂದರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ. ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ. ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತಹ ತಲ್ವಾರನ್ನು ಕೂಡ ಬೀಗ್ತಾರೆ. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಅಂದರೆ ಆ ಒಂದು ಬಜ್ಪೆ ಭಾಗದಿಂದ ಬಂದು ಈ ಒಂದು ಸೆಲೂನ್, ಇದು ಕಿನ್ನಿಪದವಿನಲ್ಲಿರುವಂತಹ ಸೆಲೂನ್, ಈ ಒಂದು ಸೆಲೂನ್ಗೆ ತಮ್ಮ ಇನೋವಾವನ್ನು ಹೊಕ್ಕಿಸಿರುವಂಥದ್ದೇ ಪ್ರಾಣ ರಕ್ಷಣೆಗಾಗಿ ಆ ಇನೋವಾವನ್ನು ಈ ಒಂದು ಸೆಲೂನ್ನ ಒಳಗೆ ಹೊಕ್ಕಿಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸೆಲೂನಲ್ಲಿ ಯಾರು ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಸೆಲೂನ್ನ ಒಳಗೆ ಇನೋವಾವನ್ನು ತಂದು ಬಳಿಕ ಸೆಲೂನ್ನ ಹಿಂಬದಿಯ ಏನು
ಬಾಗಿಲು ಇದೆ, ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು. ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವರು ಅವನನ್ನು ಇಲ್ಲೇ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಸುಮಾರು 5-6 ಮಂದಿ ಆ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಒಂದಷ್ಟು ಜಾಗ ಇದೆ, ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಬಂದು ಇಲ್ಲಿ ಅಂದರೆ ನೀವೀಗ ಮಣ್ಣು ಹಾಕಿರುವಂಥ ಒಂದು ಸ್ಥಳವನ್ನು ನೋಡ್ತೀರಿ, ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಹತ್ಯೆಯನ್ನು ನಡೆಸಿರುವಂಥದ್ದು. ಸುಹಾಸ್ ಶೆಟ್ಟಿ ಏನು ಇಲ್ಲೇ ಸಮೀಪದ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಅಲ್ಲಿಯೇ ಒಂದಷ್ಟು ಜನ ಒಂದು ಗಮನಿಸುತ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾನೆ. ನಡು ರಸ್ತೆಯಲ್ಲಿ ನೇತರ ಹೊಳೆ ಹರಿದಿದೆ. ಸುಹಾಸ್ ಶೆಟ್ಟಿ ನೇತರು ಹರಿದ ಸ್ಥಳ, ಹತ್ಯೆ ನಡೆದ ಸ್ಥಳ ಏನಿದೆ ಆ ಸ್ಥಳದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ. ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ. ಇಲ್ಲೇ ಹತ್ಯೆ ನಡೆದಿರುವಂಥದ್ದು ನೋಡ್ಬೋದು. ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಅನ್ನುವಂಥ ಜಂಕ್ಷನ್. ಇದು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದಷ್ಟು ಸ್ನೇಹಿತರು ಈ ಕಡೆ ಅಂದರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ರು. ಇನೋವಾ ಕಾರ್ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇದ್ರು. ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು. ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ. ಅಂದರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ. ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂಥ ತಲ್ವಾರನ್ನು ಕೂಡ ಬೀಗ್ತಾರೆ. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಅಂದರೆ ಆ ಒಂದು ಬಜ್ಪೆ ಭಾಗದಿಂದ ಬಂದು ಈ ಒಂದು ಸೆಲೂನ್, ಇದು ಕಿನ್ನಿಪದವಿನಲ್ಲಿರುವಂಥ ಸೆಲೂನ್, ಈ ಒಂದು ಸೆಲೂನ್ಗೆ ತಮ್ಮ ಇನೋವಾವನ್ನು ಹೊಕ್ಕಿಸಿರುವಂಥದ್ದೇ ಪ್ರಾಣ ರಕ್ಷಣೆಗಾಗಿ ಆ ಇನೋವಾವನ್ನು ಈ ಒಂದು ಸೆಲೂನ್ನ ಒಳಗೆ ಹೊಕ್ಕಿಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸೆಲೂನಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಸೆಲೂನ್ನ ಒಳಗೆ ಇನೋವಾವನ್ನು ತಂದು ಬಳಿಕ ಆ ಸೆಲೂನ್ನ ಹಿಂಬದಿಯ ಏನು ಬಾಗಿಲು ಇದೆ, ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು. ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವರು ಅವನನ್ನು ಇಲ್ಲೇ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಸುಮಾರು 5-6 ಮಂದಿ ಆ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಒಂದಷ್ಟು ಜಾಗ ಇದೆ, ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಬಂದು ಇಲ್ಲಿ ಅಂದರೆ ನೀವೀಗ ಮಣ್ಣು ಹಾಕಿರುವಂಥ ಒಂದು ಸ್ಥಳವನ್ನು ನೋಡ್ತೀರಿ, ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಹತ್ಯೆಯನ್ನು ನಡೆಸಿರುವಂಥದ್ದು. ಸುಹಾಸ್ ಶೆಟ್ಟಿ ಏನು ಇಲ್ಲೇ ಸಮೀಪದ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಅಲ್ಲಿಯೇ ಒಂದಷ್ಟು ಜನ ಒಂದು ಗಮನಿಸುತ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ